ಇನ್ನು ಸಿಎಂ ಕುರ್ಚಿ ಪಟ್ಟಕ್ಕೆ ಪಟ್ಟು ಬಿಡದ ಡಿಸಿಎಂ ಡಿಕೆ ಶಿವಕುಮಾರ್ ಸಂಕ್ರಾಂತಿ ಕ್ರಾಂತಿಗೆ ಮುನ್ನಡಿ ಭರಿತ ಈ ಒಂದು ಖರ್ಗೆಯ ಭೇಟಿ ಅನ್ನುವಂಥದ್ದು ಒಂದು ಕುತೂಹಲ. ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಭೇಟಿಯಾಗಿದ್ದಾರೆ. ಸುದೀರ್ಘ ಚರ್ಚೆ ನಡೆದಿದೆ. ಇವತ್ತು ಸಿಎಂ ಕುರ್ಚಿ ಪಟ್ಟಕ್ಕೆ ಪಟ್ಟು ಬಿಡದ ಡಿಸಿಎಂ ಡಿಕೆಶಿ ಸಂಕ್ರಾಂತಿ ಕ್ರಾಂತಿಗೆ ಮುನ್ನುಡಿ ಭರಿತ ಖರ್ಗೆಯ ಈ ಒಂದು ಭೇಟಿ ಅನ್ನುವಂಥ ಒಂದು ಪ್ರಶ್ನೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇವತ್ತು ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸದಾಶಿವನಗರದಲ್ಲಿ ಇರ್ತಕ್ಕಂಥ ಅವರ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಜೊತೆ 45 ನಿಮಿಷಗಳ ಕಾಲ ಮಾತುಕತೆ ನಡೆದಿದೆ. 45 ನಿಮಿಷಗಳ ಕಾಲ. ಅವಶ್ಯಕತೆ ಬಿದ್ರೆ ಡಿಕೆಶಿಯನ್ನ ದೆಹಲಿಗೆ ಕರೆಸಿಕೊಳ್ತೇವೆ. ಡಿಕೆಶಿ ಭೇಟಿ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖರ್ಗೆ ಡಿಸಿಎಂ ಡಿಕೆಶಿ ಭೇಟಿಯಿಂದ ಇದೀಗ ಭಾರಿ ಕುತೂಹಲ ಎದ್ದಿದೆ. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ನಾಳೆ ಮೈಸೂರಿಗೆ ಬರ್ತಾ ಇದ್ದಾರೆ. ಇನ್ನೊಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುಮಾರು 45 ನಿಮಿಷಗಳ ಕಾಲ ಮಾತನಾಡಿಸಿದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ಈಗ ಸಂಕ್ರಾಂತಿ ಹಬ್ಬ ಅಂದ್ರೆ ಕೇವಲ ಅದು ಹಬ್ಬ ಅಲ್ಲ, ಸಂಕ್ರಾಂತಿ ಕ್ರಾಂತಿಯೇ ಶುರುವಾಗ್ತಿದೆಯಾ ಅನ್ನುವಂಥ ಒಂದು ಅನುಮಾನ ಗಟ್ಟಿಯಾಗ್ತಾ ಬರ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿ ಫೈಟ್ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯ ದಾರಿ ಹಿಡಿದಿದ್ದಾರೆ ಅನ್ನುವಂಥ ಒಂದು ಸುದ್ದಿ ರಾಜಕೀಯ ಅಂಗಳವನ್ನೇ ಕುದಿಸ್ಬಿಟ್ಟಿದೆ. ಒಂದ್ ಕಡೆ ಸಂಕ್ರಾಂತಿ ಮರುದಿನವೇ ಹೈಕಮಾಂಡ್ ಅನ್ನ ಭೇಟಿ ಆಗ್ತಾ ಇದ್ದಾರೆ ಡಿಕೆಶಿ ಅನ್ನೋ ಮಾತು ಜೋರಾಗಿ ಕೇಳಿ ಬರ್ತಾ ಇದ್ದು, ಜನವರಿ 16 ಹಾಗೂ 22ರಂದು ದೆಹಲಿಗೆ ತೆರಳುವುದು ಬಹುತೇಕ ಫಿಕ್ಸ್ ಅನ್ನುವಂಥದ್ದು ಇಷ್ಟುವರೆಗೂ ಹೇಳಿದೆ. ಈ ದೆಹಲಿ ಪ್ರವಾಸದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಜೊತೆ ಹಲವು ಗಂಭೀರ ವಿಚಾರಗಳ ಬಗ್ಗೆ ಚರ್ಚೆ ನಡೆಯುವಂತ ಸಾಧ್ಯತೆಗಳಿದೆ. ಓಕೆ, ಇದು ಸಿಂಪಲ್ ಭೇಟಿ ಅಲ್ಲ, ದೊಡ್ಡ ರಾಜಕೀಯ ಲೆಕ್ಕಾಚಾರದ ಭಾಗ ಅನ್ನುವಂತ ಅನುಮಾನ ಗಟ್ಟಿ ಆಗ್ತಾ ಇದೆ. ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸದಾಶಿವನಗರದಲ್ಲಿ ಇರ್ತಕ್ಕಂಥ ನಿವಾಸದಲ್ಲಿ ಇವತ್ತು 45 ನಿಮಿಷಗಳ ಕಾಲ ಸುದೀರ್ಘ ಒಂದು ಮಾತುಕತೆಯನ್ನ ನಡೆಸಿದ್ದಾರೆ. ಈ ಒಂದು ವಿಚಾರ ಇನ್ನಷ್ಟು ಕುತೂಹಲವನ್ನ ಹುಟ್ಟಿಸ್ಬಿಟ್ಟಿದೆ. ಇದನ್ನ ನೋಡಿದ್ರೆ ಇದು ಸಿಎಂ ಕುರ್ಚಿಗೆ ಸಿಗ್ನಲ್ ಅಥವಾ ಡಿಕೆ ಸಿಎಂ ಆಗುವಂತ ಲಕ್ಷಣಗಳು ಏನಾದ್ರೂ ಇದೆಯಾ ಅನ್ನುವಂತ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಓಡಾಡ್ತಾ ಇದೆ. ಇನ್ನೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಆಡಳಿತದಲ್ಲಿ ಎಲ್ಲಾ ದಾಖಲೆಗಳನ್ನ ಮುರಿದಾಯ್ತು. ಈಗ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಅವರ ದಾರಿ ಸುಗಮ ಆಗಬಹುದಾ ಅನ್ನೋದು ಕೂಡ ಇದೆ. ಇನ್ನೂ ಸಮಯ ಬೇಕಾ ಅಥವಾ ಬೇಗ ಸಿಎಂ ಅನ್ನುವಂಥ ಒಂದು ಗುಡ್ ನ್ಯೂಸ್ ಅನ್ನ ಅವರ ಅಭಿಮಾನಿಗಳಿಗೆ ಡಿಕೆ ಶಿವಕುಮಾರ್ ಅವರು ಕೊಡ್ತಾರಾ? ಅಧಿಕೃತವಾಗಿ ಡಿಕೆಶಿ ಅವರು ಅಸ್ಸಾಂ ಚುನಾವಣೆಯ ವೀಕ್ಷಕರಾಗಿರತಕ್ಕಂಥ ಕಾರಣ ಅಸ್ಸಾಂ ಚುನಾವಣೆಯ ವಿಚಾರ ಅನ್ನುವಂಥ ಒಂದು ನೆಪದಲ್ಲಿ ದೆಹಲಿಗೆ ಹೋಗ್ತಿದ್ರೂ ಕೂಡ ಒಳಗೊಳಗೆ ಕರ್ನಾಟಕದ ನಾಯಕತ್ವ ವಿಚಾರವೇ ಮೇಲುಗೈ ಸಾಧಿಸೋದು ಪಕ್ಕ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಜನವರಿ 16 ಅಥವಾ 22ರಂದು ರಾಹುಲ್ ಗಾಂಧಿ ಅವರು ಜೊತೆ ಡಿಕೆಶಿ ಭೇಟಿ ಸಾಧ್ಯತೆ ಹೆಚ್ಚಾಗ್ತಿದೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಏನ್ ಹೇಳ್ತಾ ಇದ್ದಾರೆ, ಸಾಧ್ಯ ಆದ್ರೆ ಅವರನ್ನ ಅಲ್ಲಿಗೆ ಕರೆಸ್ಕೊಳ್ತೇನೆ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಖರ್ಗೆ ಅವರು. ಇದನ್ನೆಲ್ಲ ನೋಡ್ತಾ ಇದ್ರೆ ಏನು ಲೆಕ್ಕಾಚಾರಗಳು ಇದೆ ಅನ್ನೋದು ಗೊತ್ತಾಗಬೇಕಾಗಿದೆ.